ಬಾಸು ಅಮಾಯಕ ಪ್ರಾಣಿ, ಹೆಂಡತಿನ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ನನಗೊಂದು ಟಿಕೆಟ್ಸ್ ಎಲ್ಲ ತೊಗೊಂಡು ನಾವು ಆನ್ಲೈನ್ ಬುಕ್ ಮಾಡಿದ್ವಿ. ಸೊ ಇಲ್ಲಿ ಬಂದು ಬ್ಯಾಡ್ಸ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬಿಟ್ಟಿ ಹತ್ರ ಇರೋ ಜಾಲಿವುಡ್ಡಿಗೆ ಬಂದಿದ್ದೀವಿ. ಎಂಟ್ರಿ ಎಲ್ಲ ಆಯಿತು. ಟಿಕೆಟ್ಸ್ ಎಲ್ಲ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಇವಾಗ ಎಂಟ್ರಿ ಎಲ್ಲ ಆಗಿ ಟ್ಯಾಗೆಲ್ಲ ಹಾಕಿದ್ದಾರೆ. ಇವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡುವ ಅಂತ. ಅಲ್ಲಿ ಸೌಂಡ್ ಇತ್ತು ತುಂಬ, ಅದಕ್ಕೆ ಅಲ್ಲಿ ಇಂಟ್ರೋ ತಗೊಳಕ್ಕಾಗಲಿಲ್ಲ ಅಂತ ಒಳಗೆ ಬಂದು ಇಂಟ್ರೋ ವಿಡಿಯೋ ಮಾಡ್ಕೊಂಡು ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಎಸ್, ಲೆಟ್ಸ್ ಗೋ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ತಿರ್ಬೋದು, ಇಲ್ಲೆಲ್ಲ ಪೋಸ್ಟರ್ಸ್ ಎಲ್ಲ ಇದೆ. ಮೂವೀಸ್ ನಾನು ಬಂದಾಗ ಚಿಕ್ಕವಳಿದಾಗ ಬಂದಿದ್ದು. ಓಕೆ, ಇವಾಗ ತುಂಬಾ ಚೇಂಜಸ್ ಮಾಡಿದ್ದಾರೆ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತ ಇದ್ದಿದ್ದು ಫಸ್ಟ್, ಇದನ್ನ ಜಾಲಿವುಡ್ ಅಂತ ಮಾಡಿದ್ದಾರೆ. ನೋಡುವ ಏನೇನೆಲ್ಲ ಚೇಂಜ್ ಮಾಡಿದ್ದಾರೆ. ಇದು ಇರಲಿಲ್ಲ, ಇದನ್ನು ಇವಾಗ ಆ್ಯಡ್ ಮಾಡಿದ್ದಾರೆ. ಡಿಲಿಷಿಯಸ್ ಕ್ಯಾಂಡಿ ವರ್ಡ್ ಅಂತ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇದು ಅವಾಗನೇ ಇತ್ತು ಅಲ್ವಾ? ಇದಿತ್ತು ಅವಾಗಲೇ ಇತ್ತು. ಇದೆಲ್ಲ ಇದ್ದು ಸಕ್ಕತ್ತಾಗಿದೆ. ಮತ್ತು ಫೋಟೋಶೂಟ್ಸ್ಗೆ ಇದಕ್ಕೆಲ್ಲ ಸೂಪರ್ ಆಗಿದೆ. ಇದನ್ನು ಆರ್ಟಿಸ್ಟಿಕ್ ಆಗಿ ಸೂಪರ್ ಆಗಿ ಮಾಡಿದ್ದಾರೆ. ಮತ್ತು ಅಲ್ಲ, ಹೆಂಗಿತ್ತು ಫೈಡಿ ಎಕ್ಸ್ಪೀರಿಯನ್ಸ್? ರೆಕಾರ್ಡ್ ಆಗಲಿಲ್ಲ ಅದು. ಆರ್ಚರಿ ಆಡ್ತಿದ್ದಾರೆ ಇವಾಗ ಸಂಜೆ. ಟಾರ್ಗೆಟ್ ಮಾಡಿ ಎಲ್ಲೆಲ್ಲಿ ಹೊಡಿತೀರ? ಟಾರ್ಗೆಟ್ ಇದ್ದ ಮೇಲೆ ಎಲ್ಲಿ? ಅದು ನಿಮ್ದಾ? ಓಕೆ. ಎಷ್ಟು ಕೇಳಿಸ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಸಂಜೆ ಇವಾಗ ಬುಲ್ ರೈಡ್ ಆಡಕ್ಕೆ ಹೋಗ್ತಾ ಇದ್ದಾರೆ. ಏನು ಹೇಳಿ? ನಾವು ಇನ್ನೂ ಸ್ಟಾರ್ಟಿಂಗಲ್ಲೇ ಇದ್ದೀವಿ, ಮುಂದೆ ಹೋಗೋಣ. ಹೌದು, ಜಸ್ಟ್ ನಾವು ಫಿನಿಶ್ ಮಾಡಿರೋದು ಎಷ್ಟು ಇಷ್ಟೇ. 1 ಅವರ್ ಆಯಿತು ನಾವು ಬಂದು. ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಹೋಗ್ಬೇಕು. ಫಸ್ಟು ಕೈಲಿರಂತ ಲಗೇಜ್ನ ಫಸ್ಟ್ ಹೋಗ್ಬಿಟ್ಟು ನಾವು ಲಾಕರ್ಲಿ ಇಟ್ಬಿಡೋಣ. ಎತ್ಕೊಂಡು ತಿರ್ಗಾಡೋಕೆ ಆಗ್ತಾಯಿಲ್ಲ. ಇಲ್ಲಿ ಫಸ್ಟು ಲಾಸ್ಟ್ ಟೈಮಲ್ಲಿ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇದ್ದಾಗ ಇಲ್ಲಿ ಕಬಾಲಿ ಫಿಲಮ್ದು ಇದಿತ್ತು, ಮೂವಿದು. ಈಗೆಲ್ಲ ಚೇಂಜ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ನೀವು ಬಂದಾಗಿತ್ತಾ? ಇಲ್ಲಲ್ಲ, ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ ಈಗಲೂ, ಬಟ್ ಕೆಲವೊಂದು ಇದನ್ನೆಲ್ಲ ತೆಗೆದುಹಾಕಿದ್ದಾರೆ. ದಿಸ್ ಇಸ್ ಡೈನೋ ಪಾರ್ಕ್. ಏನು ಕೆಳಗಡೆ ರೆಡಿ? ಲಾಸ್ಟ್ ವರ್ಲ್ಡ್, ರೈನೋ ವರ್ಲ್ಡ್. ಇಲ್ಲಿ ರೈಡಲ್ಲಿ ಕೂತಿದ್ದೀವಿ ನೋಡಿ. ಫುಲ್ ಶೆಕೆ.
ರೈನದು ಬಾಲನೇ ಕಟ್ಟಾಗಿತ್ತು. ಹೇಗಿತ್ತು ಡೈನೋ ಪಾರ್ಕ್? ಚೆನ್ನಾಗಿರಲಿಲ್ಲ, ಓಕೆ ಓಕೆ ಆಗಿತ್ತು ಅಷ್ಟೇ. ಅಂತ ಜಾಸ್ತಿ ದೂರನೂ ಇಲ್ಲ, ಆದರೆ ಹೇಳ್ಬೇಕು ಒಂದು 500 ಮೀಟರ್ಸ್ ಇಲ್ಲ ಒಂದು ರೌಂಡ್ ಹಿಂಗೆ ಹೋಗಿ ಬರೆದಿದೆ. ಅದು ಮೊದಲೇ ಇತ್ತು, ಇನ್ನು ಸ್ವಲ್ಪ ಇದನ್ನು ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಬಟ್ ಓಕೆ ಅಂತ ವಾವ್ ಅಂತ ಏನೂ ಹೇಳಂಗಿಲ್ಲ. ಬಟ್ ಓಕೆ, ಮಕ್ಕಳಿಗೆ ಚೆನ್ನಾಗಿದೆ. ನಮ್ಮಂಥವ್ರಿಗೆಲ್ಲ ಏನು ಚೆನ್ನಾಗಿಲ್ಲ ಇದು. ಮಕ್ಕಳಿಗೆ ಈ ರೈಡು ಚೆನ್ನಾಗಿದೆ, ಬೆಸ್ಟ್ ಇದೆ ಅಂತ ಅನಿಸುತ್ತೆ. ಬನ್ನಿ ಈ ರೈಡಿಗೆ ಹೋಗೋಣ. ಸಣ್ಣ ಮಕ್ಳು ಏನು ಟ್ರೈನು, ದೊಡ್ಡವರು ಕುತ್ಕೋಬೋದು. ಒಂದು ರೌಂಡ್ ಹೋಗಿ ಬರಲಿ ರೀ ಅವರು, ಆಮೇಲೆ ಹೋಗೋಣ ನಾವು. ಸಣ್ಣ ಮಕ್ಳೇನ್ರಿ, ಕುತ್ಕೊಂಡು ಹೋಗ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವ ಎಲ್ಲದನ್ನು. ಹೆಂಗಿದೆ ಟ್ರೈನು ಜರ್ನಿ? ಚೆನ್ನಾಗಿಲ್ವಾ? ಟ್ರೈನ್ ರೈಡ್. ಸನ್ ರೂಫ್ ಬೇರೆ ಇದೆ ನೋಡಿ ಇಲ್ಲಿ. ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಬಿಗ್ ಬಾಸ್ ಹೌಸ್ ನಾವು ಬಂದಾಗ ಇತ್ತು, ಇವಾಗ ಕ್ಲೋಸ್ ಮಾಡಿದ್ದಾರೆ, ಹೆಂಗೂ ಗೊತ್ತಿಲ್ಲ. ಇತ್ತಾ? ಓಕೆ. ನೆಕ್ಸ್ಟ್ ರೈಡ್ ಬಂದಿರೋದು ಮೇಜ್ ರನ್ನರ್. ಹೋಗುವ, ಎಕ್ಸ್ಪೀರಿಯನ್ಸ್ ಮಾಡುವ. ಮೊದಲಿಗೆ ಹಿಡ್ಕೊಂಡು ಹಾಂ ಬರ್ಬೇಕಾದ್ರೆ ಹಿಡ್ಕೊಂಡೆ ನಾನು. ಓಕೆ, ನೋಡ್ಕೊಂಡು ಹೋಗಿ. ಎಲ್ಲಿ ಗ್ಲಾಸ್ ಇದೆ, ಎಲ್ಲಿ ಓಪನ್ ಸ್ಪೇಸ್ ಇದೆ ನೋಡ್ಕೊಂಡು ಹೋಗಿ. ಅಲ್ಲಿ ಗ್ಲಾಸ್ ಇದೆ. ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀರಾ ನೀವು? ಬಂದಿದ್ದ ಜಾಗಕ್ಕೆ ಮತ್ತೆ ಬರ್ತಿದ್ದೀರಾ? ಸಿಕ್ತು ಫೈನಲಿ. ಸಿಕ್ತಾ? ಎಸ್. ಅಷ್ಟೇ, ಒಂದು 40 ಸೆಕೆಂಡ್ಸಲ್ಲಿ ಹೋಗಿ ಹೊರಗಡೆನೇ ಬಂದ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ರು. ನಮಗೋಸ್ಕರ ಓಪನ್ ಮಾಡಿದ್ದಾರೆ. ಓಪನ್ ಇದೆಯಾ? ಬಿಟ್ಟಿದ್ರೆ ನೆಕ್ಸ್ಟ್ 2 o'clock ಇದ್ದಿದ್ದು. ದಿಸ್ ಈಸ್ ಟೈಟಾನಿಕ್ ವರ್ಲ್ಡ್. ಇಲ್ಲಿ ನೋಡಿ ಟೈಟಾನಿಕ್ ಹೇಗಿತ್ತು ಅನ್ನೋದು ಇಲ್ಲಿ ಮಾಡಿದ್ದಾರೆ. ಇಷ್ಟು ದೊಡ್ಡದು. ಇದೆಲ್ಲ ಬೆಂಡೆಲ್ಲ ಮಾಡಿರೋದು, ಕಿತ್ ಹಾಕಿದ್ದಾರೆ ನೋಡಿ. ಎಲ್ಲ ಮೇಂಟೆನೆನ್ಸ್ ಅಷ್ಟು ಇಲ್ಲ ಅಷ್ಟು ಹೇಳಬೇಕು ಅಂದರೆ. ಫುಡ್ ಲೋಡೆಡ್ ಅಬೋರ್ಡ್ ಟೈಟಾನಿಕ್. The cost of first class ticket on Titanic to New York was $2,500. ಅಂದರೆ 37 lakhs. ನೋಡಿ ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಒಳಗಡೆ ಅಂತ. ಫಸ್ಟ್ ಕ್ಲಾಸ್ ಟಿಕೆಟ್ ತೊಗೊಂಡ್ರೆ ಟೈಟಾನಿಕಲ್ಲಿ ಈ ಥರ ನೋಡಿ
ಒಳಗಡೆ ಇರುತ್ತೆ. ಈ ಪೇಂಟಿಂಗ್ ನೋಡಿರ್ತೀರಾ, ಟೈಟಾನಿಕ್ ಮೂವಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನೋಡಿ, ಇದು ಸೆಕೆಂಡ್ ಕ್ಲಾಸ್. ಅಲ್ಲಿ ನೋಡಿದ್ದು ನೀವು ಫಸ್ಟ್ ಕ್ಲಾಸು, ಇದು ಸೆಕೆಂಡ್ ಕ್ಲಾಸ್ ತೊಗೊಂಡ್ರೆ ಟಿಕೆಟು ಈ ಪ್ರೈಸ್ ಎಷ್ಟಿರುತ್ತೆ ಅಂತಂದರೆ 1,21,000 ಪರ್ ಡೇ ಇದೆ. ಇದು ಥರ್ಡ್ ಕ್ಲಾಸ್. ಥರ್ಡ್ ಕ್ಲಾಸ್ ಟಿಕೆಟ್ಸ್ 58,000 ಒನ್ ಡೇಗೆ. ಇದರಲ್ಲಿ ಸೇವ್ ಮಾಡಿರೋದು 181 ಜನ ಪ್ಯಾಸೆಂಜರ್ಸ್. ವಾ, ನೋಡಿ ಟೈಟಾನಿಕ್ ಒಳಗಡೆ ಯಾವ ಥರ ಇದು ಮೂವಿಯಲ್ಲಿ ಹೆಂಗಿದೆ ನೋಡಿದ್ದೀರಲ್ಲ ನೀವು, ಸೇಮ್ ಅದೇ ಥರ ರೆಪ್ಲಿಕಾ ಮಾಡಿದ್ದಾರೆ ನೋಡಿ, ಸೇಮ್ ಡಿಟ್ಟೋ. ಸೂಪರ್. ಪೆಡಲ್ ಮೇಲೆ ಕಾಲಿಡಿ. ಫುಲ್ಲು ಮಳೆ ಅಂದರೆ ಮಳೆ. ಯಾವುದು ಇದನ್ನು ರೈಡ್ನು ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ ಕೊನೆಗೂ. ಮನೆಗೆ ಹೋಗಿ ಮಳೆ ನಿಲ್ತಾ ಇಲ್ಲ. ಈಗ ಮನೆಗೆ ಹೋಗೋದಂತ ಡಿಸೈಡ್ ಮಾಡಾಗಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಹೊರಡೋದೆ. ಚೆನ್ನಾಗಿತ್ತು, ಬಟ್ ಸ್ವಲ್ಪ ಗೇಮ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬೇಜಾರಾಗ್ತದೆ ಅಷ್ಟೇ. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.